ನಮಸ್ಕಾರ, ನಾನು ನಿಮ್ಮ ರಾಕೇಶ್. ಈ ಒಂದು ವಿಡಿಯೋದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಯಾವ್ಯಾವ ಸಿನಿಮಾಗಳನ್ನ ರೀಮೇಕ್ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಆಗಿ ನೋಡೋಣ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ರೀಮೇಕ್ ಸಿನಿಮಾಗಳನ್ನ ಮಾಡೋದು ತಪ್ಪಲ್ಲ. ರೀಮೇಕ್ ಸಿನಿಮಾಗಳನ್ನ ಯಾಕೆ ಮಾಡ್ತಾರೆ ಅಂದ್ರೆ ಬೇರೆ ಭಾಷೆಯ ಸಿನಿಮಾಗಳು ನಮ್ಗೆ ಅರ್ಥ ಆಗ್ತಾ ಇರಲ್ಲ, ಸ್ಟೋರಿ ಚೆನ್ನಾಗಿದ್ರು ಕೂಡ. ಅದಕ್ಕೋಸ್ಕರ ನಮ್ಮ ಕನ್ನಡಿಗರು ನಮ್ಮ ಭಾಷೆಯಲ್ಲಿ ಆ ಒಂದು ಸ್ಟೋರಿನ ಇಟ್ಕೊಂಡು ರೀಮೇಕ್ನ ಮಾಡ್ತಾರೆ. ರೀಮೇಕ್ ಮಾಡೋದು ನನ್ನ ಅನಿಸಿಕೆ ಪ್ರಕಾರ ತಪ್ಪಲ್ಲ. ಅವರ ಮೊದಲ ರೀಮೇಕ್ ಸಿನಿಮಾ ಪ್ರೀತ್ಸೆ. ಈ ಒಂದು ಸಿನಿಮಾ 2000ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾನ ಡಿ ರಾಜೇಂದ್ರ ಬಾಬು ಅನ್ನೋರು ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ರು. ಶಿವರಾಜ್ ಕುಮಾರ್ ಅವರು ಮತ್ತು ಉಪೇಂದ್ರ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಸಿನಿಮಾ ಇದು. ಹಿಂದಿ ಭಾಷೆಯಲ್ಲಿ ಶಾರುಖ್ ಖಾನ್ ಅವರು ಅಭಿನಯಿಸಿರುವ 1993ರಲ್ಲಿ ರಿಲೀಸ್ ಆದ ಡರ್ ಸಿನಿಮಾದ ರೀಮೇಕ್ ಸಿನಿಮಾ ಇದು. ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶನ ಮಾಡಿರುವ ಮತ್ತೊಂದು ಸಿನಿಮಾ ನಾನು ನಾನೇ. ಈ ಒಂದು ಸಿನಿಮಾ ಕೂಡ ರೀಮೇಕ್ ಆಗಿದೆ. ಈ ಒಂದು ಸಿನಿಮಾನ 1965ರಲ್ಲಿ ರಿಲೀಸ್ ಆದಂತ ಜಬ್ ಜಬ್ ಫುಲ್ ಸಿಲೋ ಅನ್ನೋ ಹಿಂದಿ ಸಿನಿಮಾದ ಕೆಲವು ಸೀನ್ಗಳನ್ನ ಆಧಾರಿತವಾಗಿ ಇಟ್ಕೊಂಡು ಈ ಒಂದು ಸಿನಿಮಾನ ರೀಮೇಕ್ ಮಾಡಿದ್ದಾರೆ. ಈ ಸಿನಿಮಾನ ಇನ್ಸ್ಪೈರ್ಡ್ ಮೂವಿ ಅಂತ ಕನ್ಸಿಡರ್ ಮಾಡಬಹುದು. ನಾಗಣ್ಣ ಅವರು ನಿರ್ದೇಶನ ಮಾಡಿರುವ ಕುಟುಂಬ. ಈ ಒಂದು ಸಿನಿಮಾದಲ್ಲಿ ಉಪೇಂದ್ರ ಅವರು ಮತ್ತು ಗುರು ಕಿರಣ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಸಿನಿಮಾ 1991ರಲ್ಲಿ ರಿಲೀಸ್ ಆದಂತ ತೆಲುಗು ಭಾಷೆಯ ಗ್ಯಾಂಗ್ ಲೀಡರ್ ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. ಸಾಧು ಕುಕಿಲ್ ಅವರು ನಿರ್ದೇಶನ ಮಾಡಿರುವ ರಕ್ತ ಕಣ್ಣೀರು. ಇದು 2003ರಲ್ಲಿ ರಿಲೀಸ್ ಆಗಿತ್ತು. 1954ರಲ್ಲಿ ರಿಲೀಸ್ ಆದಂತ ರಕ್ತ ಕಣ್ಣಾಳ್ ಅನ್ನೋ ತಮಿಳು ಭಾಷೆಯ ಸಿನಿಮಾದ ರೀಮೇಕ್ ಇದು. ಈ ಒಂದು ಸಿನಿಮಾ ನಮ್ಮ ಭಾಷೆಯಲ್ಲಿ ರೀಮೇಕ್ ಮಾಡಿದ್ಮೇಲೆ ತೆಲುಗುನವರು ನಮ್ಮ ಭಾಷೆಯನ್ನ ಡಬ್ ಮಾಡಿಕೊಂಡು ಅವರ ಒಂದು ಹೆಸರನ್ನ ಕೊಟ್ಕೊಂಡಿದ್ದಾರೆ. ಅಂದ್ರೆ ರಕ್ತ ಕಣ್ಣಾರ್ ಅಂತ ಹೆಸರು ಕೊಟ್ಕೊಂಡು ಡಬ್ ಮಾಡಿದ್ದಾರೆ. ಡಬ್ ಅಂದ್ರೆ ನಮ್ಮ ಒಂದು ಭಾಷೆಯ ನಮ್ಮ ರೀಮೇಕ್ ಸಿನಿಮಾಗಳನ್ನ ಅವರ ಭಾಷೆಗೆ ಕನ್ವರ್ಟ್ ಮಾಡಿದ್ದಾರೆ ಅಷ್ಟೇ. ನಾಗಣ್ಣ ಅವರು ನಿರ್ದೇಶನ ಮಾಡಿರುವ ಗೋಕರ್ಣ. ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾನ ರಜನಿಕಾಂತ್ ಅವರು ಅಭಿನಯಿಸಿರುವ 1997ರಲ್ಲಿ ರಿಲೀಸ್ ಆದಂತ ಅಣ್ಣಾಮಲೈ ಸಿನಿಮಾದ ರೀಮೇಕ್ ಆಗಿತ್ತು. ತಂದೆಗೆ ತಕ್ಕ ಮಗ. ಈ ಒಂದು ಸಿನಿಮಾ 2006ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನ 1997ರಲ್ಲಿ ರಿಲೀಸ್ ಆದಂತ ದೇವರ್ ಮಗನ ಎಂಬ ತಮಿಳು ಸಿನಿಮಾದ ರೀಮೇಕ್ ಆಗಿತ್ತು. ಅನಾಥರು. ಈ ಒಂದು ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಉಪೇಂದ್ರ ಅವರು, ಡಿ ಬಾಸ್ ದರ್ಶನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾನ ಸಾಧು ಕುಕಿಲ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ 2003ರಲ್ಲಿ ರಿಲೀಸ್ ಆದಂತ ಪಿತಾಮಗನ್ ಎಂಬ ತಮಿಳು ಸಿನಿಮಾದ ರೀಮೇಕ್ ಆಗಿತ್ತು. ನಾಗಣ್ಣ ಅವರ ನಿರ್ದೇಶನದಲ್ಲಿ ಬಂದಂತ ದುಬೈ ಬಾಬು. ಈ ಒಂದು ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. 2007ರಲ್ಲಿ ದುಬೈ ಬಾಬು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಆಗಿತ್ತು. ಈ ಒಂದು ಸಿನಿಮಾ ಗಾಡ್ ಫಾದರ್. ಈ ಒಂದು ಸಿನಿಮಾ 2012ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾನ ಶ್ವೇತು ಶ್ರೀರಾಮ್ ಅವರು ನಿರ್ದೇಶನ ಮಾಡಿದ್ದಾರೆ. ತಮಿಳಿನಲ್ಲಿ 2006ರಲ್ಲಿ ಬಂದಂತ ವಾರದರು ಎಂಬ ಸಿನಿಮಾದ ರೀಮೇಕ್ ಆಗಿತ್ತು. ಸೂಪರ್ ರಂಗ. ಈ ಒಂದು ಸಿನಿಮಾ 2014ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾನು ಕೂಡ ಸಾಧು ಕುಕಿಲ್ ಅವರು ನಿರ್ದೇಶನ ಮಾಡಿದ್ದಾರೆ. ಸಾಧು ಕುಕಿಲ್ ಅವರು ಕೂಡ ಕೆಲವು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. 2019ರಲ್ಲಿ ತೆಲುಗುನಲ್ಲಿ ರಿಲೀಸ್ ಆದಂತ ಕಿಕ್ ಎಂಬ ಸಿನಿಮಾದ ರೀಮೇಕ್ ಆಗಿತ್ತು ಇದು. ಅನಂತ್ ರಾಜ್ ಅವರು ನಿರ್ದೇಶನ ಮಾಡಿರುವ ಕಲ್ಪನಾ 2. ಈ ಒಂದು ಸಿನಿಮಾ 2016ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾನ 2015ರಲ್ಲಿ ರಿಲೀಸ್ ಆದಂತ ತಮಿಳು ಭಾಷೆಯ ಕಾಂಚನ 2 ಎಂಬ ಸಿನಿಮಾದ ರೀಮೇಕ್ ಆಗಿತ್ತು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ನ ನಾವು ತರ್ತಾ ಇರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ.